Pause button. ಹಲೋ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಏನು ವಿಡಿಯೋ ಅಂತ ನಿಮಗೆ ಅರ್ಥ ಆಗಿರ್ಬೋದು ಟೈಟಲಲ್ಲಿ. ಅಪ್ಪು ಫ್ಯಾನ್ಸ್ ಆ್ಯಂಡ್ ಡಿ ಬಾಸ್ ಫ್ಯಾನ್ಸ್ ಸ್ಟಾರ್ ವಾರ್ ಅಂತ. ಸೊ ಏನಕ್ಕೆ ಈ ಟೈಟಲ್ ಹಾಕಿದ್ದೀನಿ ಅಂತ ನೀವು ತಿಳ್ಕೊಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡಬೇಕಾಗುತ್ತೆ. ಪ್ಲೀಸ್ ವೀಡಿಯೋ ನೋಡಿ. ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಅದಷ್ಟು ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಅವ್ರಿಗೆಲ್ಲ ನನ್ನ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಿಮಗೆಲ್ಲ ನಾನು ಧನ್ಯವಾದ ತಿಳಿಸ್ತೀನಿ. ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಎಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಏನಿಲ್ಲ ಗೈಸ್, ನೆನ್ನೆ ಹೀಗೆ ಅಪ್ಪು ಸರ್ದು ಸೋಮವಾರ ಬರ್ತಡೇ ಇದೆ, 15 ಇಯರ್ಸ್ದು. ಅಡ್ವಾನ್ಸ್ಲಿ ವಿಶ್ ಹ್ಯಾಪಿ ಬರ್ತಡೇ ಇನ್ ಅಪ್ಪು ಸರ್. ಜೈ ಡಿ ಬಾಸ್. ಏಕೆಂದರೆ ನಾನು ಡಿ ಬಾಸ್ ಅಭಿಮಾನಿ, ಆದರೂ ವಿಶ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ನಮ್ಗೆ ಅಪ್ಪು ಸರ್ ಮೇಲೆ ಏನು ನಮಗೆ ಬೇಜಾರಿಲ್ಲ. ಬಟ್ ಆದರೆ ಈ ಇದೆಯಲ್ಲ, ಏನಪ್ಪ, ಬಾಸ್ ಬಗ್ಗೆ ಮಾತಾಡಬೇಡಿ. ಯಾಕೆ ಗೊತ್ತಾ, ಈಗ ನೀವು ಫಿಲಮ್ ನೋಡೋಕೆ ಹೋಗ್ತೀರಪ್ಪ, ಫಿಲಮ್ ನೋಡಿರಿ ಬನ್ನಿರಿ ಅಂದರೆ ಎಲ್ಲ ಅಪ್ಪು ಸರ್ ಫ್ಯಾನ್ಸು ಮಾತಾಡ್ತಾರೆ. ಇಲ್ಲಿ ಕೆಲವ್ರು ಮಾತ್ರ ಮಾತಾಡ್ತಿರೋದು. ಅವ್ರಿಗೆ ಹೇಳ್ತಿರೋದು ಅಷ್ಟೇ, ಮಾತಾಡೋಕ್ಕೆ ಹೋಗಬೇಡಿ, ಮಾತಾಡಬೇಡಿ. ಯಾಕೆಂದರೆ ನಿಮ್ಮ ಅಭಿಮಾನ ಏನಿರುತ್ತೋ ಅದು ನಿಮಗೆ ಅದಕ್ಕಿಂತ ಹೆಚ್ಚು ಪಟ್ಟ ಅಭಿಮಾನ ನಮಗೂ ಇದೆ ನಮ್ಮ ಬಾಸ್ ಮೇಲೆ. ಸೊ ಹಾಗಾಗಿ ಯಾರೂ ಡಿ ಬಾಸ್ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಿಡಿ. ಅವರು ಕಷ್ಟಪಟ್ಟೇ ಬಂದಿರೋದು. ಹಂಗಾಗಿ ಅವ್ರು ಏನೇನು ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು, ಅವ್ರ ಅಭಿಮಾನಿಗಳಿಗೆ ಗೊತ್ತು, ಅವ್ರು ಪ್ರೀತಿಸೋರಿಗೆ ಗೊತ್ತು ಅವ್ರು ಏನು ಅಂತ. ಸೊ ಹಾಗಾಗಿ ನಾವು ಅದೇನು ಅಂತ ನಮ್ಗೆ ಅರ್ಥ ಆಗಿದೆ, ನಮ್ಮ ಬಾಸ್ ಏನು ಅಂತ. ಹಾಗಾಗಿ ನಾವು ಬಾಸ್ನ ಎಲ್ಲೂ ಬಿಟ್ಕೊಡಲ್ಲ, ಯಾವುದೇ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ಬಿಟ್ಕೊಡಲ್ಲ. ಹಾಗಾಗಿ ಹೇಳ್ತಾ ಇರೋದು, ಬಾಸ್ ಬಗ್ಗೆ ಯಾರೂ ಮಾತಾಡಬೇಡಿ. ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡಿದ್ದೆ ವೀಡಿಯೋನ, ಸುಮಾರು ಜನ ಅಪ್ಲೋಡ್ ಮಾಡಿದರು. ಸೊ ಆದರೆ ನಾನು ಅದಕ್ಕೆ ಇವತ್ತೊಂದು ವೀಡಿಯೋ ಮಾಡಬೇಕು, ಏನಪ್ಪ ಇದು ಅಂತ ಮಾಡ್ತಾಯಿದ್ದೀನಿ. ನಿಮ್ಮ ಹೀರೋ ನಿಮಗೆ ಹೆಂಗೋ ಹಂಗೆ ನಮ್ಮ ಹೀರೋ ನಮಗೆ. ಆ ಬಾಸ್ ಈ ಬಾಸ್ ಅಲ್ಲ, ಬಾಸ್ ಕರ್ನಾಟಕಕ್ಕಿರೋದು ಒಬ್ಬರೇ ಬಾಸ್, ಅದು ನಮ್ಮ ಡಿ ಬಾಸ್. ಹಾಗಾಗಿ ನೀವು ಪ್ರೀತಿಯಿಂದ ಎಲ್ಲರನ್ನೂ ಬಾಸ್ ಅಂತ ಕರ್ಕೊಳ್ಳಿ, ಅದು ನಿಮ್ಮ ಅಭಿಮಾನ. ನಾವು ಬೇಡ, ನಾನು ಬಾಸ್ ಅನ್ನಿ, ದೇವ್ರನ್ನಿ, ಅಣ್ಣ ಅನ್ನಿ, ಏನೋ ನಿಮ್ಗೆ ಏನೇನು ಅನಿಸುತ್ತೋ, ಅಭಿಮಾನಕ್ಕೆ ಏನೇನು ಬರುತ್ತೋ ಅದೆಲ್ಲ ಅಂದ್ಕೊಳ್ಳಿ. ಆದರೆ ಆ ಬಾಸ್ ಈ ಬಾಸ್ ಹಂಗೆ ಹಿಂಗೆ ಅಂದ್ಬಿಡಿ. ಆದರೆ ಕರ್ನಾಟಕಕ್ಕೆ ನೀವು ನಿಮ್ಮ ಹೀರೋನ ನೀವೇನು ಬೇಕಾದ್ರೂ ಅವ್ರು ಅನ್ಬೋದು, ನೀವು ಹೆಂಗೆ ಬೇಕಾದ್ರೂ ಕರಿಬೋದು. ಆದರೆ ಕರ್ನಾಟಕದಲ್ಲಿ ಬಾಸ್ ಅಂತ ಬರೋದು ನಮ್ಮ ಬಾಸ್ ಒಬ್ಬರೇ. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಬಾಸ್ ಅಂತ, ಡಿ ಬಾಸ್ ಹೆಸರೇ ಬರುತ್ತೆ. ಒಂದ್ಸಲ ಅದು ನೋಡಿದ್ದೀರಾ, ಯಾವುದೋ ಒಂದು ಇದರಲ್ಲಿ ಯಾರ್ದೋ ಒಂದು ಕಾಂಟ್ರವರ್ಸಿ ಆಗಿತ್ತು, ಅವಾಗ ನೋಡಿದ್ದೀರಾ, ಗೂಗಲೆಲ್ಲ ತೋರಿಸಿದೆ. ಅಂತ ಗೊತ್ತಿದ್ದು ನೀವು ಬಾಸ್ ಯಾರು ಅಂತ ಆ ಬಾಸ್ ಈ ಬಾಸ್ ಅಂತ ಮಾತಾಡ್ತೀರ ಅಂದರೆ ನಿಮ್ಗೆ ಏನು ಹೇಳ್ಬೇಕು ನನಗೆ ಅರ್ಥ ಆಗ್ತಾಯಿಲ್ಲ. ಸೊ ಡಿ ಬಾಸ್ ಬಗ್ಗೆ ಮಾತಾಡಬೇಡಿ. ನಮಗೂ ಅಪ್ಪು ಸರ್ ಮೇಲೆ ಗೌರವ ಇದೆ. ಹಾಗಾಗಿ ಅಪ್ಪು ಸಾರು ಅವರು ಕಷ್ಟಪಟ್ಟು ಬಂದಿರ್ತಾರೆ, ಏನೋ ಒಂದು ಪಟ್ಟು ಬಂದಿರ್ತಾರೆ. ಅವರ ಕೆಲವು ಅಭಿಮಾನಿಗಳು ಮಾತಾಡೋಲ್ಲ, ಅಂದರೆ ಯಾರೋ ಅಪ್ಪಟ ಅಭಿಮಾನಿಗಳಿರ್ತಾರೆ, ಈ ಥರ ನಮ್ಮ ಥರ ಎಲ್ಲ ಅವ್ರು ಮಾತಾಡೋಕ್ಕೆ ಹೋಗಲ್ಲ ಅಂತ ಅಂದ್ಕೊತೀನಿ. ಈಗ ಕೆಲವ್ರು ಮಾತ್ರ ಹಂಗೆ ಮಾತಾಡೋದು. ಮಾತಾಡಬೇಡಿ ಬ್ರೋಸ್. ಯಾಕೆ ಗೊತ್ತಾ, ನಿಮ್ಮಿರೋ ಬಗ್ಗೆ ಇವತ್ತು ನೀವು ಮಾತಾಡ್ತೀರಾ ಒಳ್ಳೆಯದು, ನಮ್ಮಿರೋ ಬಗ್ಗೆ ಕೆಟ್ಟದ್ದು ಮಾತಾಡ್ತೀರಾ. ನಾಳೆ ನಮ್ಮಿರೋ ಬಗ್ಗೆ ಒಳ್ಳೇದು ಮಾತಾಡ್ತೀವಿ, ನಿಮ್ಮಿರೋ ಬಗ್ಗೆ ಕೆಟ್ಟದ್ದು ಮಾತಾಡ್ತೀವಿ. ಎಲ್ಲ ನಿಲ್ಲಿಸಿ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ನಮ್ಮ ಬಾಸ್ ಹೇಳಿರೋದು ಒಂದೇ, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಯಾರು ಸಿನಿಮಾ ಆದರೂ ಸಪೋರ್ಟ್ ಮಾಡಿ ಅಂತ. ನಾವು ಅದಕ್ಕೆ ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ಓಕೆನಾ. ಕಾಂಟ್ರವರ್ಸಿ ಮಾಡೋಕ್ಕೆ ನಮಗೂ ಬರುತ್ತೆ, ಬೇರೆಯವ್ರಿಗೂ ಬರುತ್ತೆ. ನಿಮಗೆ ಎಷ್ಟು ಬರುತ್ತೋ ಅದರಷ್ಟು 10 ಪಟ್ಟಷ್ಟು ನಮಗೂ ಬರುತ್ತೆ, ಸರಿನಾ. ಕಾಂಟ್ರವರ್ಸಿ ಮಾಡೋಕ್ಕೆ ನಿಮ್ಗೆ ಹೆಂಗೆ ಬರುತ್ತೋ ನಮಗೂ ಬರುತ್ತೆ ಅದರ 10 ಪಟ್ಟು, ಓಕೆನಾ. ಹಂಗಾಗಿ ಬಾಸ್ ಬಗ್ಗೆ ಯಾರೂ ಮಾತಾಡೋಕ್ಕೆ ಹೋಗಬೇಡಿ, ಮಾತಾಡೋಕ್ಕೂ ಹೋಗ್ಬೇಡಿ, ಮಾತಾಡಲು ಬೇಡಿ. ಇರೋ ಬಗ್ಗೆ ಮಾತಾಡಿ ಏನು ಸಿಗುತ್ತೆ. ಈಗ ನೆಕ್ಸ್ಟು ನಮ್ಮದು ಡೆವಿಲ್ ಬರ್ತಾಯಿದೆ, ಆಗ ನಾವು ಮಾತಾಡಿದ್ರೆ ಏನು ಹೇಳಿ, ಅದೊಂದು ಕಾಂಟ್ರವರ್ಸಿ ಆಗುತ್ತೆ. ನಾವು ಡಿ ಬಾಸ್ ಫ್ಯಾನ್ಸ್ಗಳು ಹಂಗೆ ಹಿಂಗೆ ಅಂದ್ಬಿಡ್ತೀರ. ನಮ್ಮನ್ನ ಹೆಂಗೆ ಅನ್ಎಜುಕೇಟೆಡು ಹಂಗೆ ಹಿಂಗೆ ಅಂತೀರೋ, ನೀವು ಮಾತಾಡ್ತೀರಲ್ಲ, ನೀವೇನು ಅನ್ಎಜುಕೇಟೆಡ್ ಅಲ್ವಾ? ನೀವೇನು ಕರೆಕ್ಟಾಗಿದ್ದೀರಾ? ನೋಡಿ ಬಾಸ್, ಯಾರು ಅನ್ಎಜುಕೇಟೆಡು ಯಾರು ಕರೆಕ್ಟಾಗಿದ್ದೀವಿ ಅಂತ ನಾವು ಡಿಸೈಡ್ ಮಾಡೋದಲ್ಲ. ಅವ್ನು ಬೈದ ತಕ್ಷಣ ಅವ್ನು ಕರೆಕ್ಟಾಗಿಲ್ಲ ಅಂತ ಅಂದ್ಬಿಡೋದ. ನೀವು ಬೈದ ತಕ್ಷಣ ನಿಮ್ಮನ್ನೂ ನಾವು ಅನ್ಬೋದಲ್ಲ ಹೇಳಿ. ನಿಮ್ಮನ್ನ ಅಂತೀವಿ ಸುಮ್ಮನೆ ಅಂತ ಒಳ್ಳೆಯವ್ರ ಹೆಸ್ರನ್ನೆಲ್ಲ ಹಾಳು ಮಾಡಿಕೊಂಡು. ಪುನೀತ್ ಸರು ಏನೇನು ಸಹಾಯ ಮಾಡಿದ್ದಾರೆ ಅದನ್ನ ಮಾಡಿ, ಅದನ್ನ ನೀವು ಮುಂದುವರಿಸಿ, ಬೇಡ ಅನ್ನಲ್ಲ. ಅವ್ರು ಏನೇನು ಮಾಡೋರು ಅದನ್ನ ನೀವು ಮುಂದುವರಿಸಿ. ಈಗ ನಮ್ಮ ಬಾಸ್ ಏನೇನು ಹೇಳೋರೆ ಅದು ನಾವು ಮುಂದುವರಿಸ್ತಾ ಇದ್ದೀವಿ, ಮುಂದುವರಿಸ್ತೀವಿ ಕೂಡ. ನಮ್ಮ ಬಾಸ್ ಇನ್ನೂ ಏನೇನು ಹೇಳ್ತಾರೋ ಅದನ್ನ ನಾವು ಮಾಡೇ ಮಾಡ್ತೀವಿ. ಆದಷ್ಟು ನಮ್ಮ ಬಾಸ್ ಸೆಲೆಬ್ರಿಟೀಸ್ಗಳು ಏನೇನು ಇದ್ದೀವಿ ನಾವು, ಆಲ್ಮೋಸ್ಟ್ ನಮ್ಮ ಬಾಸ್ ಸೆಲೆಬ್ರಿಟೀಸ್ಗಳು ಅವರೆಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಬ್ರದರ್ಸು ಸಿಸ್ಟರ್ಸು ಎಲ್ಲ, ದೊಡ್ಡವರು ಚಿಕ್ಕವರು, ನನ್ನ ಫ್ರೆಂಡ್ಸು ಆಗಿರ್ಬೋದು, ಯಾರೇ ಆಗ್ಬೋದು. ಕರ್ನಾಟಕ, ಇಡೀ ಇಂಡಿಯಾ ಆ್ಯಂಡ್ ಕರ್ನಾಟಕದಲ್ಲಿ ಏನಿದ್ದೀವಿ ನಾವು ಡಿ ಬಾಸ್ ಫ್ಯಾನ್ಸು ಎಲ್ಲ ಮಾಡ್ತಾಯಿದ್ದೀವಿ. ಹಾಗಂತ ಬೇರೆ ಹೀರೋಗಳ ಫ್ಯಾನ್ಸ್ ಮಾಡ್ತಾರೆ ಅಂತ ಮಾಡ್ತಾಯಿದ್ದಾರೆ, ಅದನ್ನು ಮಾಡಿ. ಹೀರೋಗಳ ಬಗ್ಗೆ ಮಾತಾಡಿ ಏನು ಸಿಗುತ್ತೆ. ಒಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ, ನೀವೇನಾದ್ರು ಮಾಡ್ಕೊಳ್ರಿ, ಕಾಂಟ್ರವರ್ಸಿ ಹೆಂಗೆ ಬೇಕಾದ್ರೂ ಮಾಡ್ಕೊಳ್ರಿ. ಅವ್ರು ಬೆಳೀತಾರೆ, ಅದನ್ನ ನೋಡಿ ನೀವು
ಹುರ್ಕೊಳ್ರಿ ಅಷ್ಟೇ. ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಪ್ಲೀಸ್ ಪಾಪ ನಿಮ್ಮಿಂದ ಅವ್ರ ಹೆಸ್ರು ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಪುನೀತ್ ಸರ್ ಹೆಸ್ರು ಹಾಳಾಗುತ್ತೆ. ನೀವು ಮಾತಾಡಿದ್ರೆ ಅವ್ರಿಗೆ ನಾವು ಬೈತೀವಿ ಅಥವಾ ಯಾರೋ ಒಬ್ಬರು ಬೈತಾರೆ, ಅದೆಲ್ಲ ಅವ್ರಿಗೂ ಇದಾಗುತ್ತೆ. ಅವ್ರ ಗೌರವ, ಅವ್ರು ಸಂಪಾದಿಸಿರೋ ಗೌರವ ಏನು ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಹಾಗಾಗಿ ಅವ್ರ ಹೆಸ್ರನ್ನ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಬಾಸ್ ಹೆಸ್ರನ್ನ ನೀವು ಹಾಳು ಮಾಡೋಕ್ಕೆ ಹೋದ್ರೂ ಅದಾಗಲ್ಲ. ನಾವು ಬೆಳೆಸೋಕ್ಕೆ ನಾವು ಅಭಿಮಾನಿಗಳಿದ್ದೀವಿ ಅಷ್ಟೇ. ಹಾಗಂತ ಪುನೀತ್ ಸರ್ಗೆ ಅಭಿಮಾನಿಗಳಿಲ್ಲ ಅಂತಲ್ಲ, ಇದ್ದಾರೆ. ಆದರೆ ಈ ಥರ ಮಾತಾಡೋಕ್ಕೆ ಹೋಗ್ಬೇಡಿ. ನಿಮ್ಮಿಂದ ಇನ್ನೂ ಅಪ್ಪಟ ಅಭಿಮಾನಿಗಳ ಹೆಸರು ಹಾಳಾಗುತ್ತೆ. ಇನ್ನೂ ಯಾರ್ಯಾರೋ ಇರ್ತಾರೆ ಪುನೀತ್ ಸರ್ಗೆ ಅಭಿಮಾನಿಗಳು, ಅಪ್ಪಟ ಅಭಿಮಾನಿಗಳಂತ, ಅವ್ರ ಹೆಸ್ರುಗಳು ಹಾಳೈತೆ. ಪ್ಲೀಸ್ ಏನು ಮಾತಾಡೋಕ್ಕೆ ಹೋಗ್ಬೇಡಿ. ಇಲ್ಲಿಗೆ ನಿಲ್ಲಿಸಿ. ಜೈ ಡಿ ಬಾಸ್, ಜೈ ಡಿ ಬಾಸ್.